ಮತ್ತೆ ನಿಮ್ದೇನು ಹಬ್ಬ ಜೋರ? ನಾವಂತೂನುವೆ ಎಲ್ಲ ಬೆಳ್ಳಿ ಸಾಮಾನುಗಳು ದೇವ್ರ ಸಾಮಾನುಗಳು ಎಲ್ಲ ಎತ್ತಿ ತೊಳೆದು 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 ಸಾಕಾಗೋಗ್ಬಿಡ್ತಪ್ಪ. ಹಬ್ಬಕ್ಕೆಲ್ಲನೂ ಇಳಿಸ್ಕೊಂಡು ತೊಳಿಬೇಕಲ್ವಾ? ಎಲ್ಲ ತೊಳೆಯೋದೇ ನಿನಗೆ ಕೆಲಸ. ಅದಕ್ಕೆ ನಿನಗೆ ಇವಾಗ ಎಲ್ಲನೂ ತೊಳ್ಕೊಂಡು ಕುಂತಿದ್ವಿ. ಅದಕ್ಕೆ ನಿಮ್ಮದ್ರ ಪೀತಾಂಬರಿ ಐತಾ ಕೇಳೋಣ ಅಂತ ಬಂದೆ. ಪೀತಾಂಬರಿ ಹಾಕ್ಬಿಟ್ಟು ತೊಳೆದ್ರೆ ಸಂದಾಗ ಬೆಳ್ಳಗಾಯ್ತವೆ ಬೆಳ್ಳಿ ಸಾಮಾನುಗಳೆಲ್ಲನೂ. ಅದಕ್ಕೆ ನಿನಗೆ ಪೀತಾಂಬರಿ ಐತಾ ನಿಮ್ಮ ಮನೆಗೆ? ಇಲ್ವಲ್ಲ, ಪೀತಾಂಬರಿ ಇಲ್ಲ ಮನೆಯಾಗೆ. ಸೊಬಿನ ಆಗ್ಬಿಟ್ಟೆ ನಿನಗೆ ತೊಳೆಯೋದು ನಾನು ನಮ್ಮತ್ತೆ. ಪೀತಾಂಬರಿ ಇಲ್ಲ. ಮತ್ತೆ ಹಬ್ಬ ಜೋರಾಗಿ ಮಾಡ್ತೀರೇನು? ಹ್ಞೂ, ಮತ್ತು ಸುಮ್ಕಿನ ಫುಲ್ ಗ್ರ್ಯಾಂಡಾಗಿ ಮಾಡ್ತೀವಿ ನಾವಂತೂ. ನಮ್ಮ ಮನೆಗೆ ಎಲ್ಲ ಬೆಳ್ಳಿ ಸಾಮಾನೇನಿಯ ದೀಪ, ಕುಂಕುಮದ ಬಟ್ಲು, ಮುಖವಾಡ, ತಟ್ಟೆ, ಚೊಂಬು ಎಲ್ಲ ಬೆಳ್ಳಿವೆ ನಮ್ಮ ಮನೆಗಂತೂ. ಎಲ್ಲ ಇಕ್ಬಿಟ್ಟು ಚೆನ್ನಾಗಿ ಮಾಡೋದೇನೇನಿಯ. ಅದಕ್ಕೆ ನಿನ್ನೂ ಕರಿತೀನಲ್ಲ ಅರಸನ ಕುಂಕುಮ ಇಕ್ಕಳಕ್ಕೆ ಬಾ ಅಂತೇಳ್ಬಿಟ್ಟು. ಅವಾಗ ಬತ್ತಿಯಲ್ಲ, ಅವಾಗ ನೀನೇನಿಯ ನೋಡಿವಂತೆ ಹೇಳು. ಎಷ್ಟು ಚೆನ್ನಾಗಿ ನಾವು ಡಿಸೈನಾಗಿ ಮಾಡ್ತೀವಿ ಹಬ್ಬ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಗೆ ಪೀತಾಂಬರಿ ಇಲ್ಲ ಅಂತ ಹೇಳಿದ್ರೆ ಬೇಡ ಬಿಡು, ಹೋಗ್ಬಿಟ್ಟು ಈ ಪೊದ್ದು ಹಾಕೋರ್ಮಂತ ಕೇಳ್ತೀನಿ ಹೋಗ್ಬಿಟ್ಟು. ಸರಿ ಸರಿ ಆಯ್ತು. ಹಬ್ಬಕ್ಕೆ ಮರೀತಿದ್ದಂಗೆ ಬಂದ್ಬಿಡು ಸರಿನಾ? ಕರೆದೊಯ್ತೀನಿ ಶುಕ್ರವಾರ ಸಂಜೆ ಕುಂಕುಮ ಇಕ್ಕಬಿಟ್ಟು ಬರ ಅಂತ. ಸರಿ ಆಯ್ತು, ಬತ್ತೀನಿ ಹೇಳು. ನಮ್ಮ ಅಮ್ಮರ ಮನೆಗೆ ಮಾಡೋ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ನಮ್ಗೆ ಅದ್ರ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಅತ್ತೇನು ಕೇಳಬೇಕು. ಸರಿ ಸರಿ, ನಾನು ಬತ್ತೀನಿ, ನನಗೆ ಕೆಲಸ ಐತೆ. ಇನ್ನು ಶಾನೆ ಕೆಲಸ ಐತೆ. ಬಿರ್ಬಿರ್ನ ಹೋಗಿ ಕೆಲಸ ಮಾಡ್ಬೇಕು ಹಬ್ಬಕ್ಕೆ. ಆಯ್ತು ಅತ್ತೆ. ಇವ್ರ ಮನೆಗೆ ನೋಡಿದ್ರ ಅತ್ತೆ ಎಷ್ಟೊಂದು ಬೆಳ್ಳಿ ಸಾಮಾನುಗಳವಂತೆ ಎಲ್ಲನೂ. ಎಲ್ಲನೂ ಬೆಳ್ಳಿದನ್ನೇ ಇಕ್ಬಿಟ್ಟು ಮಾಡೋದು ಹಬ್ಬಕ್ಕೆ. ಕುಂಕುಮದ ಬಟ್ಲು, ತಟ್ಟೆ, ಚೊಂಬು ಎಲ್ಲನೂ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಅಯ್ಯಯ್ಯೋ, ಬಿಲ್ಡಪ್ ಪ್ರಾಣಿಗಳು ಬಾ. ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಏನು ಇವ್ರ ಅಪ್ಪೇನು ಕೋಟ್ಯಾಧೀಶ್ವರ ತಂತಂದು ಸುರಿಯಕ್ಕೆ ಅದು ಎಂಥದ್ದು ಬರ್ತದಲ್ಲ ಸೊಸೆ, ಜರ್ಮನ್ ಸಿಲ್ವರು ಅಂತ ಹೇಳ್ಬಿಟ್ಟು ಕಮ್ಮಿ ರೇಟ್ಗೆ ಅದನ್ನ ತಂದುಬಿಟ್ಟು ಇಕ್ಕೊಂಡು ಮಾಡ್ತೀರಾ ಸುಮ್ಕಿರು. ನಾ ಕಾಣ್ದಿರೋದು ಏನೈತೆ. ಅತ್ತೆ, ನಮ್ಮ ಅಮ್ಮವ್ರ ಮನೆಗಂತೂ ವರಲಕ್ಷ್ಮಿ ಹಬ್ಬ ಏನು ಮಾಡ್ತಿರಲ್ಲ ಅತ್ತೆ. ನೀವು ವರಲಕ್ಷ್ಮಿ ಹಬ್ಬ ಮಾಡ್ತೀರಾ? ಮಾಡ್ತೀನಿ ಕಣ್ಸಸೆ, ಏನಂತ ಗ್ರ್ಯಾಂಡಾಗಿ ಏನು ಮಾಡೋಕ್ಕಿಲ್ಲ. ಒಬ್ಳೆ ಅಲ್ವಾ, ಏನು ಒದ್ದಾಡ್ಕೊಂಡು ಮಾಡನಿ ಅಂತ ಹೇಳಿ ಸುಮ್ಕೆ ನೀನು ಸಿಂಪಲ್ಲಾಗಿ ಹಂಗೆ ಮಾಡಿ ಮುಗಿಸ್ಬಿಡ್ತೀನಿ ಅಷ್ಟೇ. ನೀನು ಶಾನೆ ಗ್ರ್ಯಾಂಡಾಗೆಲ್ಲ ಮಾಡೋಕ್ಕಿಲ್ಲ ನಾನೂ. ಅತ್ತೆ, ಈಗಿತ್ತ ನಾನೇ ವರಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆ ಮನೆಯಾಗೆ. ಅದು ಅವತ್ತಿಂದನೂ ಬಲ ಆಸೆ ಇತ್ತು ಕಣತ್ತೆ ನನಗೂ. ಎಲ್ಲರ ಮನೆಗೂ ಮಾಡಾರಲ್ಲ, ನಮ್ಮ ಮನೆಗೆ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಏನೋ ಭಾಳ ಆಸೆ ಇತ್ತು ನನಗೂ ಮಾಡಬೇಕು ಅಂತ. ಅತ್ತೆ, ನಮ್ಮ ಮನೆಗೂ ಎಲ್ಲ ಹೂವು ಅತ್ತೆ. ಬೆಳ್ಳಿದು ದೀಪ, ಬೆಳ್ಳಿ ಕುಂಕುಮದ ಬೊಟ್ಲು ಎಲ್ಲ ಹೂವು ಅತ್ತೆ. ಅಗಳಮ್ಮಿ ಅಂಥವೇ ಏನು ತಂದು ಮಾಡಿಕೊಂಡಿಲ್ಲ ನಾನು. ಬೆಳ್ಳಿದೊಂದು ದೇವ್ರದೊಂದು ಮುಖವಾಡ ಒಂದೈತೆ, ಲಕ್ಷ್ಮಿ ಮುಖವಾಡ ಬಿಟ್ರೆ ಬೆಳ್ಳಿದು ಕುಂಕುಮದ ಬಟ್ಲು, ದೀಪ ಅವೆಲ್ಲ ಮಾಡಿಕೊಂಡಿಲ್ಲ ನಾನು. ತಗೊಳ್ಳೋಣ ಅನ್ಕೋತೀನಿ, ಹಂಗೆ ತಗೆ ಏನೋ ಅಂತ ಸುಮ್ಮನೆ ಹೋಗ್ಬಿಡ್ತೀನಿ. ಯಾಕೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿವೆಲ್ಲ ಸಾಮಾನು ಇಕ್ಬಿಟ್ಟು ಮಾಡೋಣ ಅಂತ ಆಸೆ ಅತ್ತೆ ನನಗೂ. ಚೆನ್ನಾಗಿ ಡೆಕೋರೇಷನ್ ಮಾಡಿ ಎಲ್ಲ ಮಾಡ್ಬಿಟ್ಟು ಮಾಡನಿ ಅಂತ. ಇದ್ದಿದ್ರೆ ಚೆನ್ನಾಗಿರೋದಲ್ವ ಅತ್ತೆ? ಈಗೇನು ಬೆಳ್ಳಿದು ನಿನಗೆ ಕುಂಕುಮದ ಬಟ್ಲುನು ದೀಪ ಬೇಕಾ ನಿನಗೆ ಪೂಜೆ ಮಾಡೋಕ್ಕೆ? ಅತ್ತೆ ಬೇಕು. ಸರಿ ಬಾ. ನಂದು ಮನೆ ಇದು ಮಾರಿದ್ದು ರಾಗಿ ಮಾರಿದ್ದು ಕಾಸು ಹಂಗೆ ಮಡಗಿವ್ನಿ. ಶಾನೆ ಇದ್ವಲ್ಲ ರಾಗಿ ಮಡಗಿದ್ದೆ. ಇನ್ನು ಯಾಕತ್ತಾಗೆ ಹಬ್ಬ ಬೇರೆ ನಿಂಗೆ ಮೊದಲನೇ ವರಲಕ್ಷ್ಮಿ ಹಬ್ಬ ಬೇರೆ ನಿಂಗೆ. ನೀನು ಆಸೆ ಪಡ್ತಾ ಇದೆಯಾ? ಬಾ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನಿಮ್ಮ ಅವಂಗೆ ಯಾರಿಗೂ ನೋಡಿ ಬಸ್ ಹತ್ಕೊಂಡು ನಂಗೆ ಗೊತ್ತಿರೋದೊಂದು ಅಂಗಡಿ ಐತಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹೋಗ್ಬಿಟ್ಟು ತಗೊಬಿಡನಿ ನೋಡಿ. ಅತ್ತೆ, ನಿಜವಾಗ್ಲೂ ಕೊಡಿಸ್ತಾ ಇದ್ದೀರಾ? ಅಯ್ಯೋ, ಅದ ಕಳ್ಕೊಳ್ಳೋದೇ ನಮಗೆ ಐತೆ. ಮನೆಗೆ ಬರ್ತದೆ ಇದ್ರೆ ಮನೆಯಾಗಿರ್ತದೆ, ವರ್ಷ ಉಪಯೋಗಿಸ್ಕೊಂಡ್ರೆ ಆಯ್ತು. ಎಲ್ಲರೂ ಬೆಳ್ಳಿದೇನಿಯ ಮಾಡೋಗ್ತಾವ್ರೆ. ಹೋಗ್ಲಿ ನೋಡಿ, ನಾನು ಇಕ್ಕೊಂಡಿದ್ದೆ ಏನು ಕರ ಕಾಸು ಆಯ್ತದೆ ಅಂತ. ಈ ನನ್ನ ಮಕ್ಕಳು ನನ್ನ ಗಂಡ ಕುಡಿದು ಹಾಳು ಮಾಡ್ತಾರಲ್ಲ, ಆದ್ರೂ ಸಮ ಇಲ್ಲ. ಬಾ, ಎಷ್ಟಾಯ್ತದ ಅಷ್ಟು ತಗೊಂಬಿಟ್ಟು ಬರನಿ ಬಾ. ಸರಿ ಅತ್ತೆ, ಬನ್ನಿ ಅತ್ತೆ ಹೋಗೋಣ. ಸರಿ ಸರಿ ಬಾ. ಸೇಟುಜಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಜಯಮ್ಮವ್ರು ಬರ್ಬೇಕು, ಏನಿ ನಡುವೆ ಅಪರೂಪ. ಇನ್ನೇನ್ ಬೆಳ್ಳಿ ಬಂಗಾರದ ಅಂಗಡಿಗೆ ಯಾವಾಗೂ ಬರಕಾಯ್ತದ ಸೇಟು? ಅಯ್ಯೋ, ಏನೋ ಕಾಸಿದ್ದಾಗ ಬರ್ಬೇಕು. ವರಲಕ್ಷ್ಮಿ ಹಬ್ಬ ಅಲ್ವೇ, ಅದಕ್ಕೆ ಈಗ ನನ್ನ ಸೊಸೆ ಇವಳು. ಅದಕ್ಕೆ ಹಬ್ಬ ಮಾಡ್ಬೇಕತ್ತೆ. ಅದಕ್ಕೆ ದೀಪನೂ ಹಂಗೆ ನೀನು ಕುಂಕುಮದ ಬಟ್ಲು ತಗೊಬಿಟ್ಟು ಬರಣಿ ಅಂತ ಹೇಳಿದ್ಲು. ಹಿಂದಿನ ವರ್ಷ ನಿಮ್ಮ ತಕೇನೆ ಬಂದ್ಬಿಟ್ಟು ನಾನು ಪೊದ್ದಿ ಎಲ್ಲರೂ ಮುಖವಾಡ ತಗೊಂಡೋಗಿದ್ವಿ. ಅದಕ್ಕೆ ಇವಾಗ ತೋರಿಸಿ ಸಂದಕ್ಕಿರೋದು ಬೆಳ್ಳಿದು ಕುಂಕುಮದ ಭರಣಿನೂ ದೀಪ ಎರಡು ತೋರಿಸ್ಬಿಡಿ. ಚೆನ್ನಾಗಿರವು ಹೊಸಿ ಕಮ್ಮಿ ರೇಟ್ನಾಗೆ ತೋರಿಸಿ. ಅದಕ್ಕೇನಂತೆ ತೋರಿಸ್ತೀನಿ ಬನ್ನಿ. ಎಷ್ಟಾಗೈತೆ ಗ್ರಾಮು ಬೆಳ್ಳಿ? 114 ರೂಪಾಯಿ ಆಗೈತೆ. 114 ರೂಪಾಯಿ? ಯಪ್ಪ ಯಪ್ಪ ಇಪ್ಪ, ಇದೇನಿದೆ ಹಿಂಗೆ ಓರ್ತೈತಲ್ಲ, ಏನ್ ಕಮ್ಮಿ ಗಿಮ್ಮಿ ಆಗಕ್ಕಿಲ್ಲ? ಅಯ್ಯೋ, ಈ ಬಂಗಾರ ಬೆಳ್ಳಿ ರೇಟು ಏರ್ತಾನೆ ಇರ್ತದೆ. ಹಿಂದಿನ ವರ್ಷ ಎಷ್ಟಿತ್ತು ಅದೆಲ್ಲ ನಾವಲ್ಲಿ 6 ತಿಂಗಳಿಂದ ಎಷ್ಟು ಕಮ್ಮಿ ಇತ್ತು ಗೊತ್ತೇನ್ರಮ್ಮ? ಈಗ ಹಂಗೆ ಜಾಸ್ತಿ ಆಗೋಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. 114 ಐತೆ. ನೀವು 2 ತಿಂಗಳ ಹಿಂದೆ ಬಂದಿದ್ರೆ 97 ಇತ್ತು ನೋಡ್ರಿ. ಇವಾಗೇನೇ ಹಬ್ಬದ ಸೀಸನ್ ಅದು ಇದು 114 ಆಗೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಹಬ್ಬಕ್ಕೆ ತಗೋಬೇಕು ಅಂತ ಬಂದ್ಮೇಲೆ ತಗೋಬೇಕು. ನೋಡ್ಸಸೆ, ನಿಂಗೆ ಯಾವ್ದು ಬೇಕು ಅದನ್ನ ತೋರಿಸು. ಅಲ್ಲೆಲ್ಲ ಇಕ್ಕವ್ರು ನೋಡಿ ಮಡ್ಗವ್ರು ನೋಡು, ಅಲ್ಲಿ ಯಾವ್ದನ್ನ ಇಷ್ಟ ಆದ್ರೆ ತೋರಿಸಿ ತೆಕ್ಕೊಡ್ತಾರೆ. ನೋಡವ, ಇಲ್ಲಿ ಅವ್ವಲ್ಲ ಇದು ಮೊದಲನೇ ಸಲ ಆಗಿರವೆಲ್ಲ ಅವೇನೇನಿಯ. ನೀನು ಯಾವ್ದು ಬೇಕು ಅಂತ ಹೇಳಿದ್ರೆ ಅದನ್ನ ತೋರಿಸ್ತೀನಿ,
ಸಂದಕ್ ಅವು ನೋಡವ ಎಲ್ಲ ಹೊಸ್ದಾಗ್ ಬಂದಿರವೇನೇನೆ. ಅಲ್ಲಿ ಮೇಲ್ಗಡೆ ಐತಲ್ಲ ಅದು 3 ಐತಲ್ಲ ಅರಿಶಿನ ಕುಂಕುಮದ್ದು ಒಂದು ಇದ್ರ ತರ ಐತಲ್ಲ ತೋರಿಸಿ ಅದು 3 ಇರೋದು. ಇದ ಹಾ ಅದೇ ಅದೇ ತೋರಿಸಿ. ಇದ ತುಂಬಾ ಚೆನ್ನಾಗೈತ್ ನೋಡಮ್ಮ. ಈ ನಡುವೆ ಎಲ್ರುನು ಅರಿಶಿನ ಕುಂಕುಮ ಜೊತೆಗೆ ಅಕ್ಷತೆ ಎಲ್ಲ ಹಾಕತಾರಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಈ ತರದ್ ತಗತಾರೆ ನೋಡಿ. ಅತ್ತೆ ಅತ್ತೆ ನೋಡತ್ತೆ ಹೆಂಗೈತೆ ಅಂತ ಹೇಳ್ಬಿಟ್ಟಿದ್ದು ಚೆನ್ನಾಗೈತೆ ಅತ್ತೆ ಇದು. ನೋಡವ ಈಗಿನ ಕಾಲದವ್ರು ನೀವು ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅದನ್ನ ನೀ ತಕ. ಅದೇ 3 ಐತೆ ಅವ್ರು ಸೊಕ್ಸತೆನೋ ಇಲ್ಲ ವಿಭೂತಿ ಏನಾರ ಇಕ್ಕಬೋದೇನೋ. ಅತ್ತೆ ಈಗ ದೇವ್ರಿಗೆಲ್ಲ ವರಲಕ್ಷ್ಮಿ ಹಬ್ಬ ಮಾಡಿದಾಗ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ತಿವಲ್ಲ, ಅಕ್ಷತೆಗೆ ಒಂದು ಚೆನ್ನಾಗೈತತಿ 3 ಇರೋ ತಗೋಬೇಕು ಸಂದಕ್ಕಿರ್ತದ ನೋಡಿ. ನೋಡವ ನಿನಗೆ ಇಷ್ಟ ಆದ್ರೆ ತಗ, ಬ್ಯಾಡ ಅಂದಾರ ಯಾರು ಎಲ್ಲ ನೋಡೋಣ ಆಮೇಕಿಂದೆಲ್ಲ ರೇಟ್ ಒಂದು ಕಿತ ಹಾಕ್ಸನಿ. ಈಗ ನೋಡು ಎಷ್ಟಾಗೆ ಐತೋ ಅಷ್ಟಾಗಿ ನೋಡಿದೆ. ತಕ ಇದಿರ್ಲಿ, ಇಷ್ಟ ಆದ್ರೆ ಪಾಕಕ್ಕಿಕ್ಕು, ಇಲ್ಲ ಬ್ಯಾರೇದ್ ನೋಡ್ತೀನಿ ಅಂದ್ರೆ ನೋಡು, ಇಲ್ಲ ಅಂದ್ರೆ ದೀಪಗಳು ತೆಗ್ಸು. ಇದೇ ಇರ್ಲಿ, ಇದು ನನಗೆ 3 ಇರೋದು ಇದು ಇಷ್ಟ ಆಯ್ತು. ಸೇಟ್ ಅವ್ರೆ ಅಲ್ಲಿ ಅಲ್ಲಿ ಮೇಲ್ಗಡೆ ಐತೆ ನೋಡಿ, ಅಲ್ಲಿ ವಿಶೇಷದ ದೀಪವ ನೋಡಿ, ಇದ್ರ ಪಕ್ಕ ಇತ್ತಲ್ಲ ಅದು ತೋರಿಸಿ. ಹಾ ತೋರಿಸ್ತೀನಿ. ನಾವು ಅವತ್ತಿಂದಲೂ ಇವ್ರ ಹತ್ರನೇ ತಗೊಳ್ಳೋದು. ಹೊಸಿ ನಮಗೂ ಕಮ್ಮಿ ಹಾಕೊಡ್ತಾರೆ ಕಣವ, ಅದಕ್ಕೆ ಇಲ್ಲೇ ತಗೊಳ್ಳೋದು. ಹಂಗು ಹಿಂಗು ಅಂದ್ರೂ ಕಮ್ಮಿನೇ ಹಾಕ್ಬಿಟ್ಟು ಕಮ್ಮಿನೇ ಮಾಡ್ಕೊಡ್ತಾರೆ. ಹಾ ಅತ್ತೆ ಅತ್ತೆ ಇವು ಚೆನ್ನಾಗವತ್ತೆ, ಸಖತ್ತಾಗವತ್ತೆ ಇವು. ಶಾನೆ ಆಯ್ತವ ಏನೋ ರೇಟು. ಏನಿದು ಎಷ್ಟು ಗ್ರಾಮ್ ಶಾನೆ ಆಯ್ತವ? ಏನಿಲ್ಲ ಜಯಮ್ಮವ್ರೆ, ಜಾಸ್ತಿ ಏನಾಗಲ್ಲ ನೋಡಿ, ಕಡಿಮೆಗೆ ಏನೇ ಸಿಗ್ತದೆ. 200 ಗ್ರಾಮ್ 2ರಿಂದ ನೋಡಿ, ಚೆನ್ನಾಗೈತೆ. 100 ಗ್ರಾಮ್ ಒಂದೊಂದು ದೀಪ ಚೆನ್ನಾಗೈತೆ. ಓಹೋ 200 ಗ್ರಾಮೇ ಅತ್ತೆ. ಆದ್ರೂ ಇಷ್ಟ ಆದ್ರೂ ದೀಪ ಇರ್ಬೇಕಲ್ವೇನತ್ತೆ? ಇದಕ್ಕಿನ್ನು ಚಿಕ್ಕದಾಗಿದ್ರೆ ಚೆನ್ನಾಗಿರಕ್ಕಿಲ್ಲ ಅತ್ತೆ, ಇದೊಂಥರ ಹಚ್ಚಿದ್ರು ಚೆನ್ನಾಗಿರ್ತದೆ. ನೋಡಿ ನೋಡಿ ತುಂಬಾ ಚೆನ್ನಾಗೈತೆ. ಪ್ಲೈನ್ ಇರೋದಕ್ಕೆ ನಿಮ್ಗೆ ತೊಳಿಬೇಕಾದ್ರೂ ಏನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪಳ 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 ಅಂತ ಐತೆ ಅಂತ ಹೇಳಿ, ತುಂಬಾ ಚೆನ್ನಾಗೈತೆ. ಅಯ್ಯೋ ಈ ವರಲಕ್ಷ್ಮಿ ಹಬ್ಬಕ್ಕಂತೂ ಎಲ್ಲ ಕಡೆಯಿಂದನೂ ಡಿಮ್ಯಾಂಡ್ ಡಿಮ್ಯಾಂಡ್ ಡಿಮ್ಯಾಂಡ್. ಎಲ್ಲರೂ ತುಂಬ ಜನ ಎಲ್ಲನೂ ತಗೊಂಡು ಹೋಗ್ಬಿಟ್ರು ದೀಪಗಳನ್ನ. ಇನ್ನೂ ತುಂಬ ಜನ ಆರ್ಡ್ರು ಬೇರೆ ಕೊಟ್ಟು ಹೋಗ್ಬಿಟ್ಟವ್ರೆ. ಇದು ಚೆನ್ನಾಗೈತೆ ದೀಪ. ಅಲ್ಲ ಸ್ವಲ್ಪ ಕಡಿಮೆ ಗ್ರಾಮ್ದು ನೋಡಿ ಬ್ಯಾರೆ ತೋರಿಸಿ ಅತ್ತೆ. ಇವು ಚೆನ್ನಾಗವೆ. ಅದೇ 200 ಗ್ರಾಮ್ ಅಂದ್ರೂ ಶಾನೆ ಆಯ್ತದಲ್ವಾ? ಅಲ್ಲ ತಗೊಳ್ಳೋದು ಒಂದು ಕಿತ್ತ ತಿರ್ಗಿ ನೀನು ಹಾಕಿ ಬೆಳ್ಳಿನ ಮಾಡ್ಬಿಟ್ಟು ತಗೊಳಕಾಯ್ತದ ಹೇಳು. ಇವಾಗ ಇರ್ಲಿ ಬಿಡು ತಗ, ಹೆಂಗೋ ಇರೋದ್ರಾಗ ಹೆಂಗೋ ಅಡ್ಜಸ್ಟ್ ಮಾಡಿ ತಗೊಳನಿ. ಇದ್ರಿರ್ಲಿ ಬಿಡು ತಗ, ಇವನೇ ತಗೊಂಡ್ಲ ಅತ್ತೆ. ತಗೊಳಮ್ಮಿ, ಇನ್ನೇನು ಮಾಡ್ತೀಯಾ? ತಗ ನೋಡಿ ಸೆಟ್ಟು ಆ ದೀಪದನು ಅದು ಹಂಗೆ ಅರಿಶಿನ ಕುಂಕುಮದ ಬಟ್ಲದು ಹೊಸಿ ನೋಡ್ಬಿಟ್ಟು ಕೊಡಿ, ಎಷ್ಟು ಗ್ರಾಮ್ ಆಯ್ತದೆ ಏನು ಅಂತ ಹೇಳ್ಬಿಟ್ಟು. ಹೊಸಿ ಮೇಕಿಂಗ್ ಚಾರ್ಜ್ ಅದೆಲ್ಲ ಕಮ್ಮಿ ಹಾಕ್ಬಿಟ್ಟು ಕೊಡಿ. ನಿಮ್ಗೆ ಎಂತ ನಾನು ಶಾನೆ ಹಾಕಿದ್ದೀನ ಹೇಳಿ? ಎಂತನ ಹಾಕಿದ್ದೀನ? ನೋಡಿ ವರಲಕ್ಷ್ಮಿ ಹಬ್ಬಕ್ಕೆ ತಗೋತಾ ಇದ್ರ ಏನು ಜಾಸ್ತಿ ಹಾಕಲ್ಲ, ಎಲ್ಲ ಕಡಿಮೆಗೇನಿ ಹಾಕ್ಕೊಡ್ತೀನಿ. ತಗೊಳ್ರಿ. ಇವೆರಡೇ ಇರಲ್ಲ ಮತ್ತೆ? ಹಾ ಇವೆರಡನೇ ಇರ್ಲಿ. ಈ ಚೊಂಬು ತಟ್ಟೆ ಅವೆಲ್ಲ ಜಾಸ್ತಿ ಆಯ್ತವ? ಅಯ್ಯೋ ಸಸೆ ಇವಾಗ ಕಾಸಿಲ್ಲ, ಸುಮ್ಕಿರು. ಇರ್ರಿ ಅತ್ತೆ ಕೇಳಿ ವಿಚಾರ್ಸನ. ನಿಮ್ಗೆ ಚೆನ್ನಾಗಿರೋ ಚೊಂಬು ಬೇಕು ಅಂದ್ರೆ ಕಣಮ್ಮ, ಅರ್ಧ ಕೆಜಿ ತನಕ, 1/4 ಕೆಜಿ ಚೊಂಬು, ಒಂದು 350 ಗ್ರಾಮು, 400 ಗ್ರಾಮ್ ಚೊಂಬು, 500 ಗ್ರಾಮು ಹಂಗೆಲ್ಲ ಬರ್ತವೆ. ಅದು ದಪ್ಪ, ಅದ್ರ ಮೇಲೆ ಅಗಲ ಎಷ್ಟು ಇದಿರ್ತೈತೆ, ಗಟ್ಟಿ, ಅದ್ರ ಮೇಲೇನೆ ನಿರ್ಧಾರ ಆಗ್ತೈತೆ. ಹೌದಾ? ಮುಂದಿನ ವರ್ಷ ನಮಗೂ ದುಡ್ಡಾದ್ರೆ ತಗತೀವಿ. ಈಗ ಸದ್ಯಕ್ಕೆ ಇಷ್ಟೇನೇ ಸಾಕು ಬಿಡಿ, ಇದನ್ನೇ ಪ್ಯಾಕ್ ಮಾಡಿ. ಸರಿ ಕಣಮ್ಮ.